ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಚೆನ್ನಾಗಿದೆ ಸಿದ್ದರಾಮಯ್ಯ ಅವರೇ. ವಿಷಯವನ್ನ ತುಂಬಾ ಚೆನ್ನಾಗಿ ಡೈವರ್ಟ್ ಮಾಡೋದನ್ನ ನಿಮ್ಮಿಂದ ನೋಡಿಯೇ ಕಲಿಬೇಕು. ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಕೊಟ್ಟ ಭರವಸೆಗಳಿಗೆ ಭಿಕ್ಷುಕರು ಕಾದ ಹಾಗೆ ಜನ ಕಾಯ್ಬೇಕು. ಇಷ್ಟೆಲ್ಲ ಮಾಡಿ ಮತ್ತೆ ಮೋದಿ ಏನೂ ಮಾಡಿಲ್ಲ ಅಂತೀರಲ್ಲ. ನಿಜವಾಗ್ಲೂ ಈ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ನೈತಿಕತೆ ಅನ್ನೋದು ಇದೆಯಾ? ಸಿದ್ದರಾಮಯ್ಯ ಅವರ ಪ್ರಕಾರ ನರೇಂದ್ರ ಮೋದಿ ಅವರು ದೇಶಕ್ಕೆ ಏನು ಮಾಡಿಲ್ಲ ಅಂತೆ. ಕೇಳಿಸ್ಕೊಳ್ಳಿ ಅವರ ಮಾತನ್ನ. ಮೋದಿ ಅವರಿದಾರಲ್ಲ, ಅವರು ಪ್ರಚಾರದಿಂದ ಬದುಕಿರೋದು ಗೊತ್ತಾಯ್ತಲ್ಲ. ಈಗ ಡಿಮಾನಿಟೈಸೇಷನ್ ಮಾಡಿದ್ರು, ಏನಾಯ್ತು? ಅದು ಯಾರಿಗ ಅನುಕೂಲ ಆಯ್ತು? ಅಚ್ಚಾದಿನಾಗ ಆಯಗ ಅಂತಂದ್ರು, ಏನಾಯ್ತು? ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರೆ ಏನಾಯ್ತು? ಆಮೇಲೆ ರೈತರದ್ದು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತಂದ್ರೆ ಏನ್ ಮಾಡಿದ್ರು? ಯಾಕೆ ಚಳವಳಿ ಮಾಡಿದ್ರು 1 ವರ್ಷ ರೈತರು ಡೆಲ್ಲಿನಲ್ಲಿ? ಅವರು ಏನು ಹೇಳಿದ್ರು ಮೇಜರ್ ಆಗಿ ಒಂದನ್ನೂ ಮಾಡ್ಲಿಲ್ಲ. 11 ವರ್ಷ ತುಂಬಿಸಿದ್ದಾರೆ ಅಷ್ಟೇ. ಅದೇನಾಗಿದೆ, ಪ್ರಚಾರದಿಂದ ಮೀಡಿಯಾದವರು ಅವರಿಗೆ ಹೆಚ್ಚು ಪ್ರಚಾರ ಕೊಡ್ತಾರೆ, ಸುಳ್ಳು ವಿಚಾರಗಳನ್ನ ಹೇಳ್ತಾರೆ. ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಮಾಡಕ್ಕಾಗಲ್ಲ, ರಾಜ್ಯ ಸರ್ಕಾರಗಳು ದಿವಾಳಿ ಆಗ್ತವೆ ಅಂತಂದ್ರು. ಅದನ್ನೇ ಕಾಪಿ ಮಾಡಿಬಿಟ್ರು. ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದ್ರು, ರಾಜಸ್ಥಾನದಲ್ಲಿ ಏನ್ ಮಾಡಿದ್ರು, UP-ನಲ್ಲಿ ಏನ್ ಮಾಡಿದ್ರು, ಡೆಲ್ಲಿನಲ್ಲಿ ಏನ್ ಮಾಡಿದ್ರು. ಬಿಜೆಪಿ ಅವರು ಇದನ್ನೆಲ್ಲ ಕೇಳಿ ಅಂತಂದ್ರೆ ಜನಗಳಿಗೆ ಸುಳ್ಳನ್ನ ಇಟ್ಟು ಅಪಪ್ರಚಾರ ಮಾಡ್ತಾ ಇದಾರೆ. ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಗವರ್ನಮೆಂಟ್ಗೆ? ಯಾರಿಗೆ? ಮೋದಿ ಗವರ್ನಮೆಂಟ್ಗೆ 0. ಸಿಎಂ ಸಿದ್ದರಾಮಯ್ಯ ಅವರೇ, ಮೋದಿಜಿಗೆ 0 ಅಂಕ ಕೊಟ್ಟಿದ್ದೀರಲ್ಲ, ಇದನ್ನ ಕೇಳಿ ಸುಮ್ಮನೆ ಇರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಮೋದಿಜಿ 11 ವರ್ಷದಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಅನ್ನೋದು ಈ ಕ್ಷಣವೇ ಗೊತ್ತಾಗ್ಬೇಕು. ಡೀಟೇಲ್ ಆಗಿ ಲೆಕ್ಕ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಮೊದಲು ದೇಶದ ಆರ್ಥಿಕತೆ ವಿಚಾರಕ್ಕೆ ಬರೋಣ. 2014ರಲ್ಲಿ 10ನೇ ಸ್ಥಾನದಲ್ಲಿದ್ದ ಭಾರತ 2025ರಲ್ಲಿ ಅಂದ್ರೆ ಈಗ 4ನೇ ಸ್ಥಾನಕ್ಕೆ ಬಂದಿದೆ. ದೇಶದ ಪ್ರಜೆಗಳ ತಲಾ ಆದಾಯ 2014ರಲ್ಲಿ 6,000 ರೂಪಾಯಿ ತಿಂಗಳಿಗಿತ್ತು. ಅದೇ 2025ಕ್ಕೆ ತಿಂಗಳಿಗೆ 20,000 ರೂಪಾಯಿ ಆಗಿದೆ. ಗ್ಯಾಸ್ ಬೆಲೆ, ಸಬ್ಸಿಡಿ ಸಿಲಿಂಡರ್ 2014ರಲ್ಲಿ 450 ರೂಪಾಯಿ ಇತ್ತು. 2025ರಲ್ಲಿ 500 ರೂಪಾಯಿ ನಾನ್ ಸಬ್ಸಿಡಿ ಸಿಲಿಂಡರ್ಗೆ ಆಗಿದೆ. ನಾನ್ ಸಬ್ಸಿಡಿ ಸಿಲಿಂಡರ್ 2014ರಲ್ಲಿ 1,250 ರೂಪಾಯಿ, 2025ರಲ್ಲಿ 850 ರೂಪಾಯಿ. ಪೆಟ್ರೋಲ್ ಬೆಲೆ 2004ರಿಂದ 2014ರವರೆಗೆ 42 ರೂಪಾಯಿ ಹೆಚ್ಚಳ ಆಗಿತ್ತು. ಆದ್ರೆ 2014ರಿಂದ 2025ರವರೆಗೆ 24 ರೂಪಾಯಿ ಹೆಚ್ಚಳ ಆಗಿದೆ. ಉಗ್ರಗಾಮಿ ದಾಳಿಗಳು. ನಿಮ್ಮ ಪ್ರಿಯಾಂಕ್ ಖರ್ಗೆ ಅನ್ನೋರು ಇಂಟೆಲಿಜೆನ್ಸ್ ಫೇಲಿಯರ್ ಅಂತಿದ್ರಲ್ಲ, ಕೇಳಿಸ್ಕೊಳ್ಳಿ. 2004ರಿಂದ 2014ರವರೆಗೆ 9,749 ದಾಳಿಗಳಾಗಿದೆ. ಅದೇ 2014ರಿಂದ 25ರವರೆಗೆ ಜಮ್ಮು ಕಾಶ್ಮೀರ ಹೊರತುಪಡಿಸಿ ಭಾರತದ ಇತರ ಯಾವುದೇ ಭಾಗದಲ್ಲಿ ಉಗ್ರಗಾಮಿ ದಾಳಿ ಮಾಡಲು ಸಾಧ್ಯವಾಗಲಿಲ್ಲ. ಅರ್ಥ ಆಯ್ತಾ ಪ್ರಿಯಾಂಕ್ ಖರ್ಗೆ ಅವರೇ? ಮೆಡಿಕಲ್ ಕಾಲೇಜ್ 2014ರಲ್ಲಿ 387 ಇತ್ತು. ಮೋದಿಜಿ ಬಂದ ನಂತರ ಈಗ 2025ರ ಹೊತ್ತಿಗೆ ಇದರ ಸಂಖ್ಯೆ 704 ಆಗಿದೆ. ಏರ್ಪೋರ್ಟ್ಗಳು 2014ರಲ್ಲಿ 74 ಏರ್ಪೋರ್ಟ್ಗಳು ದೇಶದಲ್ಲಿದ್ವು. ಕೇವಲ 10 ವರ್ಷದಲ್ಲಿ ಡಬಲ್ ಆಗಿದೆ. 2025ಕ್ಕೆ 144ಕ್ಕೂ ಹೆಚ್ಚು ಏರ್ಪೋರ್ಟ್ಗಳು ಆಗಿದೆ. ರಾಷ್ಟ್ರೀಯ ಹೆದ್ದಾರಿ 2014ರಲ್ಲಿ 91,000 ಕಿಲೋಮೀಟರ್ ಇದ್ದಿದ್ದು 2025ಕ್ಕೆ 1,45,000ಕ್ಕೂ ಹೆಚ್ಚು ಕಿಲೋಮೀಟರ್ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ 2014ರಲ್ಲಿ ದಿನಕ್ಕೆ 12 ಕಿಲೋಮೀಟರ್ ಆಗ್ತಾ ಇತ್ತು. ಅದೇ 2025ಕ್ಕೆ 28 ಕಿಲೋಮೀಟರ್ ಆಗಿದೆ. ಏಮ್ಸ್ 2014ರಲ್ಲಿ 7, 2025ರಲ್ಲಿ 22ಕ್ಕೂ ಹೆಚ್ಚು. ಮೆಟ್ರೋ ನಿರ್ಮಾಣ 2014ರಲ್ಲಿ 248 ಕಿಲೋಮೀಟರ್,
2025ರಲ್ಲಿ 1,000 ಕಿಲೋಮೀಟರ್. ಮೆಟ್ರೋ ಸಿಟಿ 2014ರಲ್ಲಿ 5, 2025ರಲ್ಲಿ 23 ಆಗಿದೆ. ಐಐಟಿಗಳು 2014ರಲ್ಲಿ 16 ಇದ್ವು, 2025ಕ್ಕೆ 23 ಆಗಿದೆ. IIM 2014ರಲ್ಲಿ 13 ಇದ್ದಿದ್ದು 2025ಕ್ಕೆ 21 ಆಗಿದೆ. ಮೆಡಿಕಲ್ ಸೀಟ್ 2014ರಲ್ಲಿ 82,000 ಇತ್ತು, 2025ರಲ್ಲಿ 1.5 ಲಕ್ಷ ಆಗಿದೆ. ದೇಶದ ಬಜೆಟ್ 2014ರಲ್ಲಿ 17 ಲಕ್ಷ ಕೋಟಿ ಇತ್ತು, 2025ರಲ್ಲಿ 50.67 ಲಕ್ಷ ಕೋಟಿ ಆಗಿದೆ. ಬೇರೆ ಬೇಡ ಸಿದ್ದರಾಮಯ್ಯ ಅವರೇ, LED ಬಲ್ಬ್ನ ಬೆಲೆ ನೋಡಿ. 2014ರಲ್ಲಿ ಒಂದು ಬಲ್ಬ್ಗೆ 450 ರೂಪಾಯಿ ರೇಟ್ ಇತ್ತು, ಅದೇ 2025ಕ್ಕೆ 70 ರೂಪಾಯಿ ಆಗಿದೆ. ಇಂಟರ್ನೆಟ್ ಬೆಲೆ 2014ರಲ್ಲಿ 1 GB-ಗೆ 256 ರೂಪಾಯಿ ಇತ್ತು, ಇನ್ನೂ ನೆನಪಿದೆ ಆ ಕಾಲ. ಅದೇ ಈಗ 16 ರೂಪಾಯಿಗೆ 1 GB ಡಾಟಾ. ಇಂಟರ್ನೆಟ್ ಸ್ಪೀಡ್ 2014ರಲ್ಲಿ 1.5 MBPS, ಈಗ 50 MBPS. ಇನ್ನು ಪಟ್ಟಿ ತುಂಬಾನೇ ಇದೆ, ಬೇಕಾದ್ರೆ ಕಳ್ಸ್ಕೊಡೋಣ. ಮೋದಿ ಸರ್ಕಾರ ನಕ್ಸಲ್ ಚಟುವಟಿಕೆಯ ಬೆನ್ನು ಮೂಳೆ ಮುರಿದು ಹಾಕಿದೆ. 2026ರ ಒಳಗೆ ಶೂನ್ಯ ನಕ್ಸಲ್ ಚಟುವಟಿಕೆ. ವಿದೇಶದಲ್ಲಿ ಸಿಲುಕಿದ ಸಾವಿರಾರು ಭಾರತೀಯರ ರಕ್ಷಣೆ. ಆರ್ಟಿಕಲ್ 370 ರದ್ದು. ರಾಮ ಮಂದಿರದ ನಿರ್ಮಾಣ, ಕಾಶಿ ವಿಶ್ವನಾಥ್ ಕಾರಿಡೋರ್, ಮಹಾಕಾಲ್ ಪ್ರಾಜೆಕ್ಟ್, ಟ್ರಿಪಲ್ ತಲಾಕ್, ತಿಂಗಳಿಗೆ 5 kg ಅಕ್ಕಿ. ಏಕತೆಯ ಪ್ರತಿಮೆ, ವಿಶ್ವದ ಅತಿ ಎತ್ತರದ ಪ್ರತಿಮೆ. ಅಟಲ್ ಟನಲ್, ವಿಶ್ವದ ಅತಿ ದೊಡ್ಡ ಸುರಂಗ ಮಾರ್ಗ. ಚಿನಾಬ್ ರೈಲ್ವೆ ಸೇತುವೆಯು ವಿಶ್ವದ ಅತಿ ಎತ್ತರದ ರೈಲು ಸೇತುವೆ. ಹುಬ್ಬಳ್ಳಿಯ ರೈಲ್ವೆ ಪ್ಲಾಟ್ಫಾರ್ಮ್ ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್. ಭಾರತದಲ್ಲಿ ನಿರ್ಮಾಣ ಆಗ್ತಾ ಇದೆ ವಿಶ್ವದ ಅತಿ ದೊಡ್ಡ ಮ್ಯೂಸಿಯಂ, ಯುಗೆ ಯುಗಿನ್ ಭಾರತ್. ಹೀಗೆ ನರೇಂದ್ರ ಮೋದಿ ಅವರ 11 ವರ್ಷದ ಸಾಧನೆ ಬೆಟ್ಟದಷ್ಟಿದೆ. ಪ್ರತಾಪ್ ಸಿಂಹ ಅವರು ಹೇಳ್ದಂಗೆ ನೀವು ಮೈಸೂರಿಗೆ ಹೋಗ್ತಿರಲ್ಲ, ಆ ರಸ್ತೆ ಕೂಡ ಮೋದಿ ಸರ್ಕಾರದಲ್ಲೇ ಆಗಿದ್ದು. ಪಾರ್ಕ್ ಆಫ್ ಇಂಡಿಯಾ ಅದು ಉದ್ಘಾಟನೆ ಆಗಿದೆ ಸರ್, ಅದು ಮೋದಿ ಅವರ ಕಾರಣ ಸರ್. ಆ ರೈಲ್ವೆ ಸ್ಟೇಷನ್ ಹೋಗಿ ನೋಡಿ, ಬ್ರ್ಯಾಂಡ್ ನ್ಯೂ ರೈಲ್ವೆ ಸ್ಟೇಷನ್ ಆಗ್ತಿದೆ, ಅದು ಮೋದಿ ಅವ್ರ ಕೊಡುಗೆ ಸರ್. ಇಲ್ಲಿ ಮೈಸೂರದ ತಗೊಳ್ಳಿ, ಇಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮೋದಿ ಅವ್ರ ಕೊಡುಗೆ ಸರ್. ಆ ಕೊಚ್ಚೆ ಆಗ್ತಿರುತ್ತೆ ಮಳೆಗಾಲ ಟೈಮಲ್ಲಿ, ಆ ಎಕ್ಸಿಬಿಷನ್ ಗ್ರೌಂಡಿಗೆ ಅದಕ್ಕೆ ಒಂದು ಕಾಯಕಲ್ಪ ಕೊಡೋದಕ್ಕೆ ಸ್ವದೇಶ್ ದರ್ಶನಲ್ಲಿ 80 ಕೋಟಿ ಕೊಟ್ಟಿರೋರು ಮೋದಿ ಅವರು ಸರ್. ಈ ಹಳೆ DC ಆಫೀಸಿಗೆ ಅದಕ್ಕೆ ಮತ್ತೆ ಅದನ್ನು ರಿನೋವೇಷನ್ ಮಾಡಿ ಅದಕ್ಕೊಂದು ಮ್ಯೂಸಿಯಂ ಮಾಡೋದಕ್ಕೋಸ್ಕರವಾಗಿ ಅದಕ್ಕೊಂದು 23 ಕೋಟಿ ರೂಪಾಯಿನ ಸ್ವದೇಶ್ ದರ್ಶನದಿಂದಲೇ ಡೈವರ್ಟ್ ಮಾಡಿರೋದು ಸರ್, ಅದು ಮೋದಿ ಅವರು ಕೊಟ್ಟಿರೋಂಥದ್ದು. ನೀವು ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಚುನಾವಣೆ ಟೈಮಲ್ಲಿ ಹೋಗಿ ಸರೆಂಡರ್ ಆಗಿದ್ರಲ್ಲ, ಆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ 45 ಕೋಟಿ ಕೊಟ್ಟಿರೋದು ಮೋದಿ ಅವರು ಸರ್. ಬರೀ ಮೈಸೂರದ ಅಷ್ಟೇ ಹೇಳ್ತಾ ಇದ್ದೀನಿ ಸರ್. ನೀವು ಫಿಲ್ಮ್ ಸಿಟಿ ಮಾಡ್ತೀನಿ, ಫಿಲ್ಮ್ ಅಂತ ಹಿಮ್ಮ ಹೋತ್ರ ಅಂತ ಹೇಳಿದ್ರಿ, ಮಾಡಿದ್ರ ಸರ್? ಏನಾರೇ ಮಾಡಿದ್ರ ಸರ್? ಮಾಡಿಲ್ಲ. ಈಗ ಈ ಕಡೆ ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ ಸೇರ್ಕೊಂಡು ಒಂದು ಟೂರಿಸಂ ಸರ್ಕ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಿದ್ರ ಸರ್? ಮಾಡಿಲ್ಲ. ಬರ್ತೀರಿ, ಮೈಸೂರಿಗೆ ಬರೋದು, ಬೀಗ್ರೂಟ, ಬಾಡೂಟ, ಮಾಧ್ಯಮಗಳ ಉಡಾಫೆ ಸ್ಟೇಟ್ಮೆಂಟ್. ಇದ್ಬಿಟ್ರೆ ಏನ್ ಮಾಡಿದ್ರಿ ಅದನ್ನ ಹೇಳಿ ಸರ್ ದಯವಿಟ್ಟು. ಮೋದಿ ಅವ್ರ ಬಗ್ಗೆ ನೀವು ಅವ್ರಿಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನಿಮ್ಮ ಯೋಗ್ಯತೆ ಏನು ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಿ ಸರ್. ಇಷ್ಟೆಲ್ಲ ಕೇಳಿದ್ಮೇಲೆ ನೀವೇ ಯೋಚನೆ ಮಾಡಿ, ನಿಮ್ಗೆ ಮೋದಿ ಅವರನ್ನ ಪ್ರಶ್ನೆ ಮಾಡುವ ನೈತಿಕತೆ ಇದೆಯಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.